ಈ ಸೂಪರ್ಬ್ ಆದಂತಹ ನುಗ್ಗೆ ಸೊಪ್ಪಿನ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಒಂದು 4ರಿಂದ 5 ಮುಷ್ಟಿಯಷ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಇಲ್ಲಿ ತಗೊಂಡಿದ್ದೀವಿ. ಹಾಗೆಯೇ ಒಂದು ಪ್ಲೇಟಲ್ಲಿ ಅರ್ಧ ಭಾಗದಷ್ಟು, ಒಂದು ದೊಡ್ಡ ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನ ತುರಿ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಧನಿಯಾ, ಒಂದು 1/4 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಒಂದು 5ರಿಂದ 6 ಬ್ಯಾಡಗಿ ಮೆಣಸು. ಇದು ಸ್ವಲ್ಪ ಖಾರನೂ ಇರುವಂಥದ್ದನ್ನು ತಗೊಂಡಿದ್ದೀವಿ ನಾವು. ಹಾಗೆಯೇ ಅರ್ಧದಷ್ಟು ಈರುಳ್ಳಿ, ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ ಬೇಕಾಗುತ್ತೆ. ಇದ್ರ ಜೊತೆಗೆ ಅರಿಶಿನ ಹಾಕುವಾಗ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. 1 ಟೀ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. ಹಾಗೆಯೇ ಟೀ ಸ್ಪೂನ್ ಮತ್ತು ಟೇಬಲ್ ಸ್ಪೂನ್ ಜೊತೆ ಮಿಕ್ಸ್ ಮಾಡ್ಕೋಬೇಡಿ, ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು 1/4 ಟೀ ಸ್ಪೂನಷ್ಟು ಮಸ್ಟರ್ಡ್ ಹಾಕ್ಕೊಂಡಿದ್ದೀನಿ, ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ತುಂಡು ಚಕ್ಕೆ ಸಾಕು, ಜಾಸ್ತಿ ಚಕ್ಕೆ ಬೇಕು ಅಂತಿಲ್ಲ. ಹಾಗೆಯೇ ಒಂದು 3 ಲವಂಗಗಳನ್ನು ಸೇರಿಸ್ಕೋಬೇಕು, ಒಳ್ಳೆ ಪರಿಮಳ ಕೊಡುತ್ತೆ. ಹಾಗೆಯೇ ಕರಿಮೆಣಸು ಹಾಕುವಾಗ ಒಂದು 5ರಿಂದ 6 ಗಸಗಸೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟನ್ನು ಕೊಡೋದಕ್ಕೆ, ಹಾಗೆಯೇ ಗ್ರೇವಿನ ತಿಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಸ್ವಲ್ಪನೇ ಸ್ವಲ್ಪ, ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಇದೆಲ್ಲ ಹಾಕ್ಕೊಂಡು ಇವಾಗ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇಲ್ಲಿ ಇದನ್ನು ಡ್ರೈ ರೋಸ್ಟ್, ನಾನು ಯಾವಾಗಲೂ ರೋಸ್ಟ್ ಮಾಡ್ಕೊಳ್ತೀನಿ ಆ ಮಸಾಲೆಗಳನ್ನು, ಬಟ್ ಇವಾಗ ರೋಸ್ಟ್ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ. ಇದೆಲ್ಲ ರೆಡಿ ಆದಮೇಲೆ ಇಲ್ಲಿ ಉಳಿದಂತಹ ಅರ್ಧ ಈರುಳ್ಳಿ ಇದೆ, ಅದನ್ನು ಹೆಚ್ಚಿ ಇಟ್ಕೊಂಡಿದ್ದೀವಿ. ಹಾಗೆಯೇ ಶುಂಠಿ, 1 ಇಂಚಿನಷ್ಟು ಶುಂಠಿ ಬೇಕಾಗುತ್ತೆ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕೋಬೇಕು. ಹಾಗೆಯೇ ಶುಂಠಿನ ಕೂಡ ಇವಾಗ ನೀವು ಸೇರಿಸ್ಕೋಬಹುದು. ಶುಂಠಿನ ಸೇರಿಸ್ಕೊಂಡು ಆ ಈರುಳ್ಳಿ ಬಾಡೋ ತನಕ ಫ್ರೈ ಮಾಡ್ಕೋಬೇಕು. ತುಂಬ ಅದು ಫ್ರೈ ಆದರೆ ಏನಾಗ್ಬಿಡುತ್ತಂದರೆ ಆ ಈರುಳ್ಳಿ ಸಿಹಿ ಬಿಟ್ಬಿಡುತ್ತೆ. ಹಾಗೆಯೇ ಪರಿಮಳ ಕೂಡ ನೀವು ಈರುಳ್ಳಿ ಬಜ್ಜಿ ಹೇಗೆ ಮಾಡ್ತೀರೋ ಆ ಪರಿಮಳ ಬರುತ್ತಲ್ವ, ಹಾಗೆ ಬರುತ್ತೆ. ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಅದು ಬಾಡಿದ ಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಇದೆ, ಆ ಮಸಾಲೆಯನ್ನು ಸೇರಿಸ್ಕೋಬೇಕು. ಫಸ್ಟಿಗೆ ನೀರನ್ನು ಸೇರಿಸ್ಕೊಳ್ಳದೆ ಆ ಮಸಾಲೆನೇ ನೀವು ಆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡುವಾಗ ಅದು ಸ್ವಲ್ಪ ಎಣ್ಣೆನ ಬಿಡುತ್ತೆ ಆ ಮಸಾಲೆ. ಆವಾಗ ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು, ಕಮ್ಮಿ ನೀರನ್ನು ಹಾಕ್ಕೋಬಾರ್ದು. ಮೀಡಿಯಮ್ ತಿಕ್ಕಾಗಿ ಈ ಗ್ರೇವಿನ ಇಟ್ಕೋಬೇಕಾಗುತ್ತೆ. ಇಲ್ಲಿ ಕನ್ಸಿಸ್ಟೆನ್ಸಿ ಕೂಡ ತೋರಿಸ್ತಾ ಇದ್ದೀವಿ ನೋಡಿ, ಇಷ್ಟು ದಪ್ಪನಾಗಿದ್ದರೆ ಸಾಕು ಈ ಗ್ರೇವಿ. ಇವಾಗ ಗ್ರೇವಿ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ನಿಮ್ಮ ರುಚಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮುಚ್ಚಳ ಮುಚ್ಚಿ ಈ ಗ್ರೇವಿ ಚೆನ್ನಾಗಿ ಕುದಿಯೋಕ್ಕೆ ಒಂದು 3ರಿಂದ 4 ನಿಮಿಷ ಹೈ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಹೈ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಆದಮೇಲೆ ಇದಕ್ಕೆ ನೀವು ತಗೊಂಡಿರುವಂತಹ ಆ ನುಗ್ಗೆ ಸೊಪ್ಪೇನಿದೆ ಅದನ್ನು ಹಾಕ್ಕೋಬೇಕು. ಈ ಸೊಪ್ಪನ್ನು ಹಾಕಿದ ಮೇಲೆ ನೀವು ನೆನ್ಪಿಡ್ಕೋಬೇಕು, ಜಾಸ್ತಿ ಬೇಯೋಕ್ಕೆ ಇಲ್ಲ, ಬರೀ ಒಂದು 30 ಸೆಕೆಂಡ್ ಬಿಟ್ಟರೆ ಸಾಕು. ಜಾಸ್ತಿ ಹೊತ್ತಾದರೆ ಅದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಒಂದು 30 ಸೆಕೆಂಡ್ ಬೇಯಿಸ್ಕೊಂಡಾದ್ಮೇಲೆ ಒಂದು ಸೂಪರ್ಬ್ ಆದಂತಹ ನುಗ್ಗೆ ಸೊಪ್ಪಿನ ಸಾರು ಇವಾಗ ರೆಡಿಯಾಗಿದೆ. ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಒಂದು ಸಲ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ನಿಮ್ಮ ಫೀಡ್ಬ್ಯಾಕ್ ಕೊಡೋದಕ್ಕೆ ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆಯೇ ಇಂಥ ರೆಸಿಪಿಗಳಿಗೋಸ್ಕರ ಎಕ್ಸ್ಟ್ರಾ ಫ್ಲೇವರ್ಸ್ ಫಾಲೋ ಮಾಡಿ.